ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂದ್ಕೊಳ್ತಾ ಮತ್ತೊಂದು ಎಪಿಸೋಡನ್ನ ಶುರು ಮಾಡ್ತಾ ಇದ್ದೀನಿ. ಈ ಒಂದು ಬ್ಯೂಟಿಫುಲ್ ಎಪಿಸೋಡು ಧರ್ಮಸ್ಥಳದಿಂದ ಕುಕ್ಕೆಗೆ ಒಂದು ಬ್ಯೂಟಿಫುಲ್ ರೂಟಲ್ಲಿ ರೈಡ್ ಮಾಡೋದು. ಕುಕ್ಕೆಯಲ್ಲಿ ಸ್ಟೇ, ಇವತ್ತು ದರ್ಶನ. ಧರ್ಮಸ್ಥಳದಲ್ಲಿ ಸ್ವಲ್ಪ ಬಿಸಿಲು ಶುರುವಾಗಿದೆ. ಇಷ್ಟೊತ್ತು ಒಳ್ಳೆ ಮಳೆ ಹೊಡಿತಾ ಇತ್ತು, ಸ್ವಲ್ಪ ಕೂಲಾಗೂ ಇದೆ, ಅಂತ ಏನು ಶಕೆ ಆಗ್ತಾ ಇಲ್ಲ. ಒಳಗಡೆ ಹೋಗಿ ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡು ನಮಸ್ಕಾರ ಹಾಕೊಂಡು ಬಂದ್ಬಿಡ್ತೀವಿ. ಧರ್ಮಸ್ಥಳದಲ್ಲಿ ಕ್ರೌಡ್ ನೋಡ್ಗುರು, ಅಲ್ಲಿ ಯಪ್ಪ ಖಾಲಿ ಇತ್ತು, ಒಂದೊಂದ್ಸಲ ಖಾಲಿ ಇರುತ್ತೆ. 5 ನಿಮಿಷಕ್ಕೆ ದರ್ಶನ ಮಾಡಿದ್ದೀವಿ ನಾವು. ಧರ್ಮಸ್ಥಳದಲ್ಲಿ ನೋಡಿ ಎಷ್ಟು ಕ್ರೌಡ್ ಇದೆ, ಎಷ್ಟು ಜನ ಇದ್ದಾರಲ್ವಾ. ಈಗ ನಾನು ನಿಮ್ಗೊಂದು ಜಾಗ ತೋರಿಸ್ತೀನಿ. ಆ ಜಾಗದಲ್ಲಿ ಒಬ್ಬರು ಇರಲ್ಲ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಇನ್ನೊಂದು ಪ್ಲೇಸ್ ಇದೆ ಧರ್ಮಸ್ಥಳದಲ್ಲಿ. ನೀವೇನಾದ್ರು ಧರ್ಮಸ್ಥಳಕ್ಕೆ ಬಂದು ಅಕಸ್ಮಾತ್ ಆ ಜಾಗಕ್ಕೆ ಹೋಗಲಿಲ್ಲ ಅಂದರೆ ಇವಾಗ ತೋರಿಸೋ ಜಾಗಕ್ಕೆ ಹೋಗಿ. ಧರ್ಮಸ್ಥಳ ದೇವಸ್ಥಾನ ನೀವು ನೋಡಿದ್ರಿ, ದೇವಸ್ಥಾನದಿಂದ ಹಂಗೆ ಒಂದು ಸ್ವಲ್ಪ ಮುಂದೆ ಬನ್ನಿ, ಒಂದು 200-300 ಮೀಟರ್ಸ್ ಮುಂದೆ ಬನ್ನಿ. ಮುಂದೆ ಬಂದರೆ ನಿಮ್ಗೆ ಇಲ್ಲೊಂದು ಲೆಫ್ಟ್ ಸಿಗುತ್ತೆ. ಇಲ್ಲಿ ಎಷ್ಟು ಜನ ಇದ್ದಾರೆ ನಿಮ್ಗೆ ಇಲ್ಲೆಲ್ಲ ಜನ ಕಾಣಿಸ್ತಾ ಇದ್ದಾರೆ ತಾನೆ. ಇಲ್ಲಿ ಲೆಫ್ಟಲ್ಲಿ ಬನ್ನಿ. ಇಲ್ಲಿ ಲೆಫ್ಟಿಗೆ ಬಂದರೆ ಇಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇನಿದ್ದಾರೆ ಅವ್ರದ್ದು ಒಂದು ಜೈನ್ ಟೆಂಪಲ್ ಇದೆ. ನೆಲ್ಲಿಯಾಡಿ ಬೀಡು. ಇಲ್ಲಿ ನೋಡಿ ಒಬ್ಬರಾರು ಇದ್ದಾರೆ ನೋಡ್ಬಿಡಿ. ಇಲ್ಲಿ ಚಂದ್ರನಾಥ ಸ್ವಾಮಿ ಟೆಂಪಲ್ ಅಂತ ಇದು. ದಿಸ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್. ಯಾರು ಧರ್ಮಸ್ಥಳಕ್ಕೆ ಬಂದರೆ ಈ ಒಂದು ಟೆಂಪಲ್ನ ನೋಡ್ಕೊಂಡೋಗಿ. ಅಲ್ಲಷ್ಟು ಕ್ರೌಡ್ ಇತ್ತು, ಇಲ್ಲಿ ಒಬ್ಬರು ಇಲ್ಲ. ಮಗ ಇಲ್ಲಿ ಬಂದಿದ್ದ ಇವತ್ತನ? ಹೆಂಗಿದೆ ಗೊತ್ತಾ, ಮೇಲ್ಗಡೆ ಸಖತ್ ಹಳೇದು. ಧರ್ಮಸ್ಥಳದ ದೇವಸ್ಥಾನದ ಎದುರುಗಡೆ ದರ್ಶನ ಮಾಡ್ಕೊಂಡು ಹಂಗೆ ಒಂಚೂರು ಮುಂದೆ ಬಂದರೆ ನಿಮಗೆ ಇಲ್ಲಿ ಗಂಡಸರಿಗೆ ಮಾತ್ರ ಎಂಟ್ರಿ. ತುಂಬ ಜನ ಇಲ್ಲಿಗೆ ಬರೋರಿಗೆ ಒಂದು ವಿಷಯ ಹೇಳ್ತೀನಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕ್ಕಿಂತ ಮೊದಲು ನೀವು ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಬೇಕು. ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿ ಆದಮೇಲೆ ನೀವು ಮಂಜುನಾಥ ಸ್ವಾಮಿ ದರ್ಶನ ಮಾಡಿದ್ರೆ ನೀವು ಏನು ಅಂದ್ಕೊಂಡಿರ್ತೀರ ಅದು ಪೂರ್ಣ ಫಲ ಸಿಗುತ್ತೆ. ಗಂಡಸರಿಗಿದು. ಹೆಣ್ಮಕ್ಳಿಗೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅಲೋ ಇಲ್ಲ. ಅದು ಯಾಕೆ ಅಲೋ ಇಲ್ಲ ಅನ್ನೋದು ಹಿಸ್ಟ್ರಿ ನಿಮಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ, ಇದೇ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ಇದಕ್ಕೆ ಬರೀ ಗಂಡಸರಿಗೆ ಮಾತ್ರ ಎಂಟ್ರಿ. ಮೇಲ್ಗಡೆ ಹೋಗಬೇಕು. ಮೊದಲು ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ, ಆಮೇಲೆ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ. ನೀವು ಏನು ಅಂದ್ಕೊಂಡಿರ್ತೀರ ಎಲ್ಲ ಒಳ್ಳೆಯದಾಗತ್ತೆ. ಇಲ್ಲ ಅಂದರೂ ಒಳ್ಳೆಯದಾಗತ್ತೆ, ಅದು ಬೇರೆ ವಿಷಯ. ಬಟ್ ಇದು ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿರೋದು ಉಂಟು ಭಾಳ ದಿವಸಗಳಿಂದ. ಅದಕ್ಕೆ ನನಗೆ ಗೊತ್ತಿರೋ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗೋವಾಗ ಉಳ್ಳಾಲ್ತಿ ಪ್ರಸನ್ನ ಅಂತ ನೋಡೋಣ, ಒಳಗಡೆ ಹೋಗಿ ಬರೋಣ ಅಂತ ತಿರುಗಿಸ್ಬಿಟ್ಟಿದ್ದೀನಿ ಗಾಡಿ. ದೇವಿ ದೇವಸ್ಥಾನ ಸಖತ್ ಪವರ್ಫುಲ್ ಥರ ಇದೆ. ನೋಡೋಣ ಆ ಕಡೆ ಸುಮ್ಮನೆ ಹೋಗಿ. ಯಾವುದೋ ಎನರ್ಜಿ ತುಂಬ ಇದೆಪ್ಪ ಇಲ್ಲಿ. ಏಯ್ ಸಕ್ಕತ್ತಾಗಿದೆ ಮಗ. ಇಟ್ಸ್ ಒನ್ ಆಫ್ ದ ಪವರ್ಫುಲ್ ಟೆಂಪಲ್ ಅನಿಸುತ್ತೆ ಇದು. ಸೂಪರ್ ಗುರು. ಯಾವುದೋ ಜಾಗ, ದೇವಿ ದೇವಸ್ಥಾನ, ಮಂಟಪ ಇದೆ. ಇಲ್ಲಿಂದ ರೂಟ್ ಇದೆ. ಈ ಜಾಗದ ಮಹಿಮೆ ಬಗ್ಗೆ ಏನೂ ಐಡಿಯಾ ಇಲ್ಲ. ಕವರ್ ಮಾಡಿಬಿಟ್ಟಿದ್ದಾರೆ, ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ. ನೀವೇನಾದರೂ ಈ ಕಡೆ ಬಂದಾಗ ಈ ಜಾಗದ ಬಗ್ಗೆ ಯಾರಿಗಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸ್ಕೊಡಿ. ಅಣಬೆ ಎಲ್ಲ ಬೆಳೀತಾ ಇದೆ ಗುರು. ಇಲ್ಲಿ ಎಷ್ಟು ಅಣಬೆ ಬೆಳೆದಿದೆ ಗೊತ್ತಾ ಇಲ್ಲಿ. ಏಯ್ ಸೂಪರ್. ತುಂಬ ಸತಿ ಈ ಕಡೆ ಬಂದಿದ್ದೀವಿ, ಅಬ್ಸರ್ವ್ ಮಾಡಿರಲಿಲ್ಲ ಗೈಸ್. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ತಿಳಿಸ್ಕೊಡಿ. ನೆಕ್ಸ್ಟ್ ಟೈಮ್ ಬಂದಾಗ ಕಂಪ್ಲೀಟಾಗಿ ಹಿಸ್ಟ್ರಿ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ. ಧರ್ಮಸ್ಥಳದಿಂದ ಕುಕ್ಕೆಗೆ ಬರೋ ರೂಟಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ. ಕುಕ್ಕೆಗೆ ಹೋಗೋ ರೂಟ್ ನೋಡಿ, ಧರ್ಮಸ್ಥಳ ಟು ಕುಕ್ಕೆ ಎಷ್ಟು ಹಚ್ಚ ಹಸಿರಾಗಿದೆ. ಹಿಂದೆ ಒಂದು ವಾರದ ಮಳೆಗೆ ಈ ಥರ ಆಗಿಬಿಟ್ಟಿದೆ ನೋಡಿ. ಬ್ಯೂಟಿಫುಲ್ ಆಗಿದೆ ಕ್ಲೈಮೇಟು. ಖುಷಿ ಆಗ್ತಾ ಇದೆ ಗಾಡಿ ಓಡ್ಸೋಕ್ಕೆ. ಮಳೆ ಬಂದುಬಿಟ್ರೆ ಮಾತ್ರ ಯಾವ ಮರಗಳು ಯಾವಾಗ ಹೆಂಗೆ ಬೀಳುತ್ತೆ ಗೊತ್ತಾಗಲ್ಲ. ಲಾಸ್ಟ್ ಟೈಮು ಈ ರೂಟಲ್ಲಿ ಬಂದಿದ್ವಿ, ರೆಡ್ ಅಲರ್ಟಲ್ಲಿ ಏನೂ ಕಾಣ್ತಾ ಇಲ್ಲ ರೋಡು. GT ಮಳೆ ಸ್ಟಾರ್ಟ್ ಆಯಿತು. 375 ಕಿಲೋಮೀಟರ್ಸ್ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಹೊಡಿತಾ ಇದ್ದೀವಿ ಗೈಸ್ ನಾವು. ತುಂಬ ಕಡೆ ಮಳೆ ಆಗಿರೋದಕ್ಕೆ ಇದೇ ಬ್ರಿಡ್ಜು ಉದಾಹರಣೆ. ನೀರೆಲ್ಲ ತುಂಬ್ಕೊತಾ ಇದೆ. ಇನ್ನೊಂದು 4 ವಾರಕ್ಕೆ ಬಂದು ನೋಡಿಬಿಟ್ರೆ ಇದು ತುಳುಕಾಡ್ತಾ ಇರುತ್ತೆ ತುಂಬಿ. ಪ್ಲ್ಯಾನ್ ಏನಪ್ಪ ಅಂದರೆ ರೂಮ್ಗೆ ಹೋಗಿ ಒಂದು ಅರ್ಧ ಗಂಟೆ ಎಲ್ಲ ಫ್ರೆಶ್ ಅಪ್ ಆಗಿ
ಅಲ್ಲಿಂದ ಮರಕತ ಡೈರೆಕ್ಟ್ ಹೋಗ್ತೀವಿ, ಕುಕ್ಕೆಗೆ ಬರ್ತೀವಿ. ಕುಕ್ಕೆಯಲ್ಲಿ ಇವತ್ತೇ ದರ್ಶನ ಮುಗಿಸ್ಕೊಂಡು ಕುಕ್ಕೆಯಲ್ಲಿ ಊಟ ಮಾಡಿಕೊಂಡು ಡೈರೆಕ್ಟ್ ರೂಮಿಗೆ ಬಂದು ಮಲ್ಕೊಬಿಡ್ತೀವಿ. ಹೋಮ್ ಸ್ಟೇ ಹತ್ತತ್ರ ರೀಚ್ ಆಗ್ತಾಯಿದ್ವಿ. ಕುಮಾರಧಾರ ರಿವರ್ ಸೈಡ್ ಹೋಮ್ ಸ್ಟೇ ಅಂತ ಇದು. ತುಂಬ ಜನ ಕುಕ್ಕೆಗೆ ಬರ್ತಾ ಇರ್ತೀರ, ರೂಮ್ ಸಿಗ್ತಾ ಇಲ್ಲ ಅಂತೆಲ್ಲ ತುಂಬ ಯೋಚನೆ ಮಾಡ್ತಾ ಇರ್ತೀರ. ನಿಮಗೆ ಒಂದು ಬ್ಯೂಟಿಫುಲ್ ಸ್ಟೇ ತೋರಿಸ್ತೀನಿ. ರಿವರ್ ಪಕ್ಕದಲ್ಲೇ ಇರೋದು ಸ್ಟೇನು ಅಷ್ಟೇ ತುಂಬ ಚೆನ್ನಾಗಿದೆ. ಕುಮಾರಧಾರ ರೂಮಿಗೆ ಬಂದು ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಪಯಣ ಮರಕತ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕಡೆಗೆ. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿದೆ, ನೋಡೋಣ. ಇದು ಇಂಪಾರ್ಟೆಂಟ್ ಗುರು. ಲಾಸ್ಟ್ ಟೈಮ್ ಇದು ಸಿಕ್ಕಾಕೊಂಡ್ಬಿಡ್ತಾಯಿತ್ತು ಆ್ಯಕ್ಚುಲಿ. ಇರು ಬನ್ನಿ, ನಾನು ಲೈಟ್ ಕೊಡುವೆ. ಲೈಟು ಕುಕ್ಕೆ ಆ್ಯಕ್ಚುಲಿ ಮಳೆ ಇಲ್ಲ ಆ್ಯಂಡ್ ಮಳೆ ಬರಲ್ಲ ಅಂತಲೂ ನಾನು ಹೇಳಲ್ಲ. ಮಳೆ ಯಾವಾಗ ಬೇಕನ ಬರ್ಬೋದು. ವಿ ಶುಡ್ ಬಿ ರೆಡಿ ಫಾರ್ ಇಟ್. ನೀವೇನು ಈ ಒಂದು ಥ್ರೋ ನೋಡ್ತಾ ಇದ್ದೀರಾ ಲೈಟು, ಇದು LGPದು. ಈಗ ಹಾಕಿರೋದು ಲೋ ಬೀಮಲ್ಲೇ ನಮಗೆ ಈ ಥರ ಒಂದು ಬ್ಯೂಟಿಫುಲ್ ವ್ಯೂ ಇದೆ. ಆಪೋಸಿಟಲ್ಲಿ ಬರೋರ್ಗು ಅದು ಮೆಸ್ ಕ್ರಿಯೇಟ್ ಮಾಡಲ್ಲ. ಮರಕತ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸುಮಾರು ಒಂದು 9 ಕಿಲೋಮೀಟ್ರ್ ಆಗುತ್ತೆ ಗೈಸ್. ಸುಳ್ಯ ರೂಟಲ್ಲಿ ಹೋಗ್ಬೇಕು ನಾವು. 7:15 ಒಂದು ಮಹಾಮಂಗಳಾರತಿ ನಡೆಯುತ್ತೆ. ಸಿಕ್ಕಿದ್ರೆ ವಿ ಆರ್ ವೆರಿ ಲಕ್ಕಿ. ಕುಕ್ಕೆ ಸುಬ್ರಹ್ಮಣ್ಯ ಮುಂದೆ ಬಂದಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹೋಗಿ ಬರ್ತೀವಿ ಅಮ್ಮನ ನೋಡಿಕೊಂಡು. ಆಫ್ ರೋಡ್ ಟ್ರೈಲ್ ಇದೆ ಗೈಸ್ ಮರಕತ ದುರ್ಗಾ ಪರಮೇಶ್ವರಿಗೆ ಹೋಗೋಕ್ಕೆ. ನನ್ನ ಗಾಡಿಯಲ್ಲಿ ನೀವು ಯಾವ ಲೈಟ್ ನೋಡ್ತಾ ಇದ್ದೀರಾ, ಇದು LGPಯ ಒಂದು ಲೈಟು. ಒಳ್ಳೆ ಮಳೆ ಆಗಿದೆ ಗುರು. ಯಾವಾಗೂ ಮರಕತ ದುರ್ಗಾ ಪರಮೇಶ್ವರಿಗೆ ಈ ಟೈಮಲ್ಲೇ ಬರೋದು. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ದೇವಿ ನಮ್ಮನ್ನು ಸಾಯಂಕಾಲನೇ ಕರ್ಸ್ಕೊಳ್ಳೋದು. ಈ ಥರ ಲೈಟ್ ಇಲ್ಲ ಅಂದರೆ ಕಾನ್ಫಿಡೆನ್ಸ್ ಇರಲ್ಲ ಗೈಸ್ ಓಡ್ಸೋಕ್ಕೆ. ಏನಂದರೆ ಈ ಥರ ನಾವು ಬೇರೆಯವ್ರಿಗೆ ಆಪೋಸಿಟ್ ಬರೋರಿಗೆ ಎಲ್ಲ ಡಿಸ್ಟರ್ಬ್ ಆಗೋ ಥರ ಹಾಕಲ್ಲ. ಯಾರು ಬಂದರು ಅಂದರೆ ಟಕ್ ಅಂತ ಗೊತ್ತಾಗ್ಬಿಡುತ್ತೆ. ಆಫ್ ಮಾಡ್ಕೊಂಬಿಡ್ತೀವಿ ಲೈಟು. ಯಾಕೆಂದರೆ ಸ್ವಿಚ್ ನೋಡಿ ಇಲ್ಲೇ ಇಟ್ಕೊಂಡಿರ್ತೀವಿ, ಸ್ವಿಚ್ಚು ಟಕ್ ಅಂತ ಆಫ್ ಮಾಡಿಬಿಡ್ತೀವಿ. ಆಫ್ ರೋಡಿಗೆ ಬಂದ್ವಿ. ಎಲ್ಲ ಕಡೆ ಬೋರ್ಡ್ ಸೈನ್ಸ್ ಹಾಕಿದ್ದಾರೆ ಗುರು, ಪರವಾಗಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗುರು ಇಲ್ಲಿ. ಬಾ ಮರಕತ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ದೇವಿ ದರ್ಶನ ಸಿಗಲಿಲ್ಲ ಇವತ್ತು. ಓಕೆ, ಬೆಳಗ್ಗೆ ಬಂದು ಮಾಡ್ತೀವಿ. ಒಂದು 15 ನಿಮಿಷ ಬೇಗ ಬಂದಿದ್ರೆ ಸಿಕ್ಬಿಟ್ಟಿರೋದು ದರ್ಶನ. ಏನಂದರೆ ನಾವಿಲ್ಲಿ ಬಂದು ಒಂದು ಅಟೆಂಡೆನ್ಸ್ ಕೊಟ್ಟು ಹೋಗಬೇಕು ಅಂತ ದೇವಿ ಇಚ್ಛೆ. ಬ್ಯಾಕ್ ಟು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್. ಏನು ನೋಡ್ತಾ ಇದ್ದೀರಾ ನೀವು ಲೈಟು, ಇದು ಸ್ಟಾಕ್ ಲೈಟು ರಾಯಲ್ ಎನ್ಫೀಲ್ಡು. ಈ ಸ್ಟಾಕ್ ಲೈಟ್ ಇಟ್ಟಿದ್ರೆ ಏನೂ ಕಾಣಿಸಲ್ಲ. ಅದಕ್ಕೋಸ್ಕರ ಎಲ್ಲರೂ ನಾವು ಈ ಥರ ಜಾಗಕ್ಕೆಲ್ಲ ಬಂದಾಗ ನೋಡಿ ಏನೂ ಕಾಣಿಸಲ್ಲ. ಈ ಥರ ಜಾಗಕ್ಕೆಲ್ಲ ಬಂದಾಗ ಹೆಂಗೆ ಓಡಿಸೋದು ಗಾಡಿನ, ಅದಕ್ಕೋಸ್ಕರ ಈ ಥರ ಒಂದು ಲೈಟ್ ಹಾಕ್ಸಿರ್ತೀವಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ಒಂದು ಆನ್ಲೈನ್ ಏನಿದೆ ವೆಬ್ಸೈಟು, ಆ ವೆಬ್ಸೈಟ್ಗೆ ಲಾಗಿನ್ ಆಗಿ ಈ ಪರ್ಟಿಕ್ಯುಲರ್ ಲೈಟು ಇವಾಗ ಏನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ, ಈ ಒಂದು ಲೈಟ್ನ ನೀವು ಪರ್ಚೇಸ್ ಮಾಡ್ಬೋದು. ಇದರ ಥ್ರೋ ತುಂಬ ಚೆನ್ನಾಗಿದೆ. ಎಷ್ಟೇ ಡಾರ್ಕ್ ಇದ್ರೂ ನಿಮಗೆ ಗಾಡಿ ಓಡಿಸೋಕ್ಕೆ ಕಾನ್ಫಿಡೆನ್ಸ್ ಕೊಡುತ್ತೆ. ನಿನ್ನೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಳ್ಳೆ ದರ್ಶನ ಆಯಿತು. ಸುಬ್ರಹ್ಮಣ್ಯನ ದರ್ಶನ ಮಾಡಿಕೊಂಡು ಈಗ ಮರಕತ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಮರಕತ ದುರ್ಗಾ ಪರಮೇಶ್ವರಿ ಆಶೀರ್ವಾದ ತೊಗೊಂಡು
ಅಲ್ಲಿಂದ ನಾವು ನೆಕ್ಸ್ಟು ಇನ್ನೊಂದೆರಡು ಬ್ಯೂಟಿಫುಲ್ ಪ್ಲೇಸ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಿನ್ನೆ ನೈಟು ಟ್ರೈ ಮಾಡಿದ್ವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಕ್ಕೆ, ಆದರೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಬೆಳಗ್ಗೆ ಇದು ಫ್ರೆಶ್ ಅಪ್ ಆಗಿ ಇವಾಗ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅರಕಥ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಮಸ್ತೆ ಅಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ಯ ಮಹಾಲಕ್ಷ್ಮಿ ನಮೋಸ್ತುತೆ. ದುರ್ಗಾ ಪರಮೇಶ್ವರಿ ತಾಯಿ ಭಿಕ್ಷಾಂತೆ. ಎಷ್ಟು ರಭಸವಾಗಿ ಹರಿತಾ ಇದೆ ನದಿ. ಇಲ್ಲಿ ದೇವರ ಮೀನಿರುತ್ತೆ. ಇನ್ನೊಂದೇನು ವಿಶೇಷ ಆಗುತ್ತಾ ಗೈಸ್, ಇಲ್ಲಿ ದೇವಿ ಸಂಚಾರ ಆಗುತ್ತೆ. ದೇವಿ ಕಾಲ ಗೆಜ್ಜೆ ಶಬ್ದ ಎಲ್ಲ ಕೇಳುತ್ತಂತೆ. ಒಂಥರ ಪವಿತ್ರವಾದ ದೇವಸ್ಥಾನ ಇದು. ತುಂಬ ಜನಕ್ಕೆ ಗೊತ್ತಿಲ್ಲ ಈ ದೇವಸ್ಥಾನ ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಬನ್ನಿ, ವಿಸಿಟ್ ಮಾಡಿ. ಇಂಥ ಒಂದು ಪುಣ್ಯವಾದ ಕ್ಷೇತ್ರಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು. ಬಿವೇರ್ ಆಫ್ ಕ್ರೊಕೊಡೈಲ್ಸ್. ಬಾತಿಂಗ್ ಏರಿಯಾ ಫಾರ್ ಪ್ರೈಸ್ಟ್ ಓನ್ಲಿ. ಆಳವಿದೆ, ಕೆಳಗೆ ಇಳಿಯದಿರಿ. ಇಲ್ಲಿ ದೇವ್ರ ಮೀನು ಕಾಣಿಸ್ತು. ದೇವ್ರ ಮೀನುಗಳು ಕಾಣಿಸ್ತು ನೋಡು. ಅದೇ ಇಲ್ಲಿ ವಿಶೇಷತೆ. ಅರಕಥ ದೇವಸ್ಥಾನದಲ್ಲಿ ದೇವಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಎಪಿಸೋಡಲ್ಲಿ ಒಂದು ಬ್ಯೂಟಿಫುಲ್ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತ ತೋರಿಸ್ತೀನಿ. ಕೀಪ್ ವಾಚಿಂಗ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಬ್ಯೂಟಿಫುಲ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ, ಮತ್ತೆ ಇನ್ನೊಂದು ಹೊಸ ಎಪಿಸೋಡಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಗ್ರೇಟ್ ಸಪೋರ್ಟ್. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಗೈಸ್, ಬಾಯ್. ಎಲ್ಲರೂ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್ ಬಾಯ್.